ಇಲ್ಲಿ ಏನು ರೈಲ್ವೆ ಯೋಜನೆ ವೆಂಕಟಗಿರಿ ಕೋಟೆ ಭಾಗದಲ್ಲಿ ಈ ಕಡೆ ಅನೇಕ ಗ್ರಾಮಗಳು ಅಲ್ಲಿ ರೈಲ್ವೆ ಯೋಜನೆ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ. ಇದರ ಬಗ್ಗೆ ನಾನು ಮತ್ತು ನಮ್ಮ ರೈಲ್ವೆಯ ಕೇಂದ್ರ ರಾಜ್ಯ ಸಚಿವರು ಆಗಿರ್ತಕ್ಕಂಥ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಸೋಮಣ್ಣವ್ರ ಜೊತೆ ಸುದೀರ್ಘವಾಗಿ ನಾನು ಚರ್ಚೆ ಮಾಡಿದ್ದೇನೆ. ಮತ್ತು ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳ ಜೊತೆ ಕೂಡ ನಾವಿಬ್ಬರು ಕೂಡ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಸ್ಥಳೀಯ ಶಾಸಕರ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ. ಹಾಗಾಗಿ ಇಲ್ಲಿ ಭಾಳಷ್ಟು ಪ್ರಗತಿಪರ ರೈತರಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಕಡೆ ದೇವನಹಳ್ಳಿ ಹತ್ತಿರ ಇದೆ ಅಂತೇಳಿ ಎಲ್ಲ ರೈತರ ಜಮೀನುಗಳನ್ನು ಕೂಡ ಇವತ್ತು ವಶಪಡಿಸ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಇದ್ದಾರೆ. ನಾನಿವತ್ತು ನಮ್ಮ ರೈತರಿಗೆ ಇಷ್ಟೇ ಭರವಸೆ ಕೊಡ್ತೇನೆ, ಈ ಭಾಗದಲ್ಲಿ ನಮ್ಮ ರೈಲ್ವೆ ಯೋಜನೆ ಏನು ಉದ್ದೇಶ ಮಾಡಿದ್ರು ಅಥವಾ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದಾರೆ ಅದನ್ನು ನಾವು ಕೈ ಬಿಡುವಂಥ ಕೆಲಸ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳಿ ಇಲ್ಲಿ ಮಾಡ್ತೇವೆ. ಈ ಯೋಜನೆಯನ್ನು ಬೇರೆ ಯೋಗ್ಯವಾಗಿರ್ತಕ್ಕಂಥ ಸರ್ಕಾರಿ ಜಮೀನುಗಳು ಹೆಚ್ಚಿರುವಂಥ ಕಡೆ, ಬಂಜರು ಭೂಮಿಗಳು ಹೆಚ್ಚಿರುವಂಥ ಕಡೆ, ರೈತರ ಜಮೀನು ಭಾಳ ಕಡಿಮೆ ಕನಿಷ್ಠವಾಗಿ ಎಲ್ಲಿ ಇರ್ತದೆ ಅಂಥ ಒಂದು ಪ್ರದೇಶವನ್ನು ಗುರುತಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. 100ಕ್ಕೆ 100 ಬಿಜವಾರ ಇರ್ಬೋದು, ವೆಂಕಟಗಿರಿ ಕೋಟೆ ಇರ್ಬೋದು, ಈ ಭಾಗಗಳಲ್ಲಿ ಎಲ್ಲಿ ಕೂಡ ನಮ್ಮ ರೈಲ್ವೆ ಯೋಜನೆ ಆಗದಿದ್ದಂಗೆ ನಾವು ನೋಡ್ಕೊಳ್ತೀವಿ. ಇಲ್ಲಿ ಏನು ರೈಲ್ವೆ ಯೋಜನೆ ವೆಂಕಟಗಿರಿ ಕೋಟೆ ಭಾಗದಲ್ಲಿ ಈ ಕಡೆ ಅನೇಕ ಗ್ರಾಮಗಳು ಅಲ್ಲಿ ರೈಲ್ವೆ ಯೋಜನೆ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ. ಇದರ ಬಗ್ಗೆ ನಾನು ಮತ್ತು ನಮ್ಮ ರೈಲ್ವೆಯ ಕೇಂದ್ರ ರಾಜ್ಯ ಸಚಿವರು ಆಗಿರ್ತಕ್ಕಂಥ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಸೋಮಣ್ಣವ್ರ ಜೊತೆ ಸುದೀರ್ಘವಾಗಿ ನಾನು ಚರ್ಚೆ ಮಾಡಿದ್ದೇನೆ. ಮತ್ತು ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳ ಜೊತೆ ಕೂಡ ನಾವಿಬ್ಬರು ಕೂಡ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಸ್ಥಳೀಯ ಶಾಸಕರ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ. ಹಾಗಾಗಿ ಇಲ್ಲಿ ಭಾಳಷ್ಟು ಪ್ರಗತಿಪರ ರೈತರಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಕಡೆ ದೇವನಹಳ್ಳಿ ಹತ್ತಿರ ಇದೆ ಅಂತೇಳಿ ಎಲ್ಲ ರೈತರ ಜಮೀನುಗಳನ್ನು ಕೂಡ ಇವತ್ತು ವಶಪಡಿಸ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಇದ್ದಾರೆ. ನಾನಿವತ್ತು ನಮ್ಮ ರೈತರಿಗೆ ಇಷ್ಟೇ ಭರವಸೆ ಕೊಡ್ತೇನೆ, ಈ ಭಾಗದಲ್ಲಿ ನಮ್ಮ ರೈಲ್ವೆ ಯೋಜನೆ ಏನು ಉದ್ದೇಶ ಮಾಡಿದ್ರು ಅಥವಾ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದಾರೆ ಅದನ್ನು ನಾವು ಕೈ ಬಿಡುವಂಥ ಕೆಲಸ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳಿ ಇಲ್ಲಿ ಮಾಡ್ತೇವೆ. ಈ ಯೋಜನೆಯನ್ನು ಬೇರೆ ಯೋಗ್ಯವಾಗಿರ್ತಕ್ಕಂಥ ಸರ್ಕಾರಿ ಜಮೀನುಗಳು ಹೆಚ್ಚಿರುವಂಥ ಕಡೆ, ಬಂಜರು ಭೂಮಿಗಳು ಹೆಚ್ಚಿರುವಂಥ ಕಡೆ, ರೈತರ ಜಮೀನು ಭಾಳ ಕಡಿಮೆ ಕನಿಷ್ಠವಾಗಿ ಎಲ್ಲಿ ಇರ್ತದೆ ಅಂಥ ಒಂದು ಪ್ರದೇಶವನ್ನು ಗುರುತಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. 100ಕ್ಕೆ 100 ಬಿಜವಾರ ಇರ್ಬೋದು, ವೆಂಕಟಗಿರಿ ಕೋಟೆ ಇರ್ಬೋದು, ಈ ಭಾಗಗಳಲ್ಲಿ ಎಲ್ಲಿ ಕೂಡ ನಮ್ಮ ರೈಲ್ವೆ ಯೋಜನೆ ಆಗದಿದ್ದಂಗೆ ನಾವು ನೋಡ್ಕೊಳ್ತೀವಿ. ಇಲ್ಲಿ ಏನು ರೈಲ್ವೆ ಯೋಜನೆ ವೆಂಕಟಗಿರಿ ಕೋಟೆ ಭಾಗದಲ್ಲಿ ಈ ಕಡೆ ಅನೇಕ ಗ್ರಾಮಗಳು ಅಲ್ಲಿ ರೈಲ್ವೆ ಯೋಜನೆ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ. ಇದರ ಬಗ್ಗೆ ನಾನು ಮತ್ತು ನಮ್ಮ ರೈಲ್ವೆಯ ಕೇಂದ್ರ ರಾಜ್ಯ ಸಚಿವರು ಆಗಿರ್ತಕ್ಕಂಥ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಸೋಮಣ್ಣವ್ರ ಜೊತೆ ಸುದೀರ್ಘವಾಗಿ ನಾನು ಚರ್ಚೆ ಮಾಡಿದ್ದೇನೆ. ಮತ್ತು ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳ ಜೊತೆ ಕೂಡ ನಾವಿಬ್ಬರು ಕೂಡ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಸ್ಥಳೀಯ ಶಾಸಕರ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ. ಹಾಗಾಗಿ ಇಲ್ಲಿ ಭಾಳಷ್ಟು ಪ್ರಗತಿಪರ ರೈತರಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಕಡೆ ದೇವನಹಳ್ಳಿ ಹತ್ತಿರ ಇದೆ ಅಂತೇಳಿ ಎಲ್ಲ ರೈತರ ಜಮೀನುಗಳನ್ನು ಕೂಡ ಇವತ್ತು ವಶಪಡಿಸ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಇದ್ದಾರೆ. ನಾನಿವತ್ತು ನಮ್ಮ ರೈತರಿಗೆ ಇಷ್ಟೇ ಭರವಸೆ ಕೊಡ್ತೇನೆ, ಈ ಭಾಗದಲ್ಲಿ ನಮ್ಮ ರೈಲ್ವೆ ಯೋಜನೆ ಏನು ಉದ್ದೇಶ ಮಾಡಿದ್ರು ಅಥವಾ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದಾರೆ ಅದನ್ನು ನಾವು ಕೈ ಬಿಡುವಂಥ ಕೆಲಸ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳಿ ಇಲ್ಲಿ ಮಾಡ್ತೇವೆ. ಈ ಯೋಜನೆಯನ್ನು ಬೇರೆ ಯೋಗ್ಯವಾಗಿರ್ತಕ್ಕಂಥ ಸರ್ಕಾರಿ ಜಮೀನುಗಳು ಹೆಚ್ಚಿರುವಂಥ ಕಡೆ, ಬಂಜರು ಭೂಮಿಗಳು ಹೆಚ್ಚಿರುವಂಥ ಕಡೆ, ರೈತರ ಜಮೀನು ಭಾಳ ಕಡಿಮೆ ಕನಿಷ್ಠವಾಗಿ ಎಲ್ಲಿ ಇರ್ತದೆ ಅಂಥ ಒಂದು ಪ್ರದೇಶವನ್ನು ಗುರುತಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. 100ಕ್ಕೆ 100 ಬಿಜವಾರ ಇರ್ಬೋದು, ವೆಂಕಟಗಿರಿ ಕೋಟೆ ಇರ್ಬೋದು, ಈ ಭಾಗಗಳಲ್ಲಿ ಎಲ್ಲಿ ಕೂಡ ನಮ್ಮ ರೈಲ್ವೆ ಯೋಜನೆ ಆಗದಿದ್ದಂಗೆ ನಾವು ನೋಡ್ಕೊಳ್ತೀವಿ.
ಇಲ್ಲಿ ಏನು ರೈಲ್ವೆ ಯೋಜನೆ ವೆಂಕಟಗಿರಿ ಕೋಟೆ ಭಾಗದಲ್ಲಿ ಈ ಕಡೆ ಅನೇಕ ಗ್ರಾಮಗಳು ಅಲ್ಲಿ ರೈಲ್ವೆ ಯೋಜನೆ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ. ಇದರ ಬಗ್ಗೆ ನಾನು ಮತ್ತು ನಮ್ಮ ರೈಲ್ವೆಯ ಕೇಂದ್ರ ರಾಜ್ಯ ಸಚಿವರು ಆಗಿರ್ತಕ್ಕಂಥ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಸೋಮಣ್ಣವ್ರ ಜೊತೆ ಸುದೀರ್ಘವಾಗಿ ನಾನು ಚರ್ಚೆ ಮಾಡಿದ್ದೇನೆ. ಮತ್ತು ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳ ಜೊತೆ ಕೂಡ ನಾವಿಬ್ಬರು ಕೂಡ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಸ್ಥಳೀಯ ಶಾಸಕರ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ. ಹಾಗಾಗಿ ಇಲ್ಲಿ ಭಾಳಷ್ಟು ಪ್ರಗತಿಪರ ರೈತರಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಕಡೆ ದೇವನಹಳ್ಳಿ ಹತ್ತಿರ ಇದೆ ಅಂತೇಳಿ ಎಲ್ಲ ರೈತರ ಜಮೀನುಗಳನ್ನು ಕೂಡ ಇವತ್ತು ವಶಪಡಿಸ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಇದ್ದಾರೆ. ನಾನಿವತ್ತು ನಮ್ಮ ರೈತರಿಗೆ ಇಷ್ಟೇ ಭರವಸೆ ಕೊಡ್ತೇನೆ, ಈ ಭಾಗದಲ್ಲಿ ನಮ್ಮ ರೈಲ್ವೆ ಯೋಜನೆ ಏನು ಉದ್ದೇಶ ಮಾಡಿದ್ರು ಅಥವಾ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದಾರೆ ಅದನ್ನು ನಾವು ಕೈ ಬಿಡುವಂಥ ಕೆಲಸ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳಿ ಇಲ್ಲಿ ಮಾಡ್ತೇವೆ. ಈ ಯೋಜನೆಯನ್ನು ಬೇರೆ ಯೋಗ್ಯವಾಗಿರ್ತಕ್ಕಂಥ ಸರ್ಕಾರಿ ಜಮೀನುಗಳು ಹೆಚ್ಚಿರುವಂಥ ಕಡೆ, ಬಂಜರು ಭೂಮಿಗಳು ಹೆಚ್ಚಿರುವಂಥ ಕಡೆ, ರೈತರ ಜಮೀನು ಭಾಳ ಕಡಿಮೆ ಕನಿಷ್ಠವಾಗಿ ಎಲ್ಲಿ ಇರ್ತದೆ ಅಂಥ ಒಂದು ಪ್ರದೇಶವನ್ನು ಗುರುತಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. 100ಕ್ಕೆ 100 ಬಿಜವಾರ ಇರ್ಬೋದು, ವೆಂಕಟಗಿರಿ ಕೋಟೆ ಇರ್ಬೋದು, ಈ ಭಾಗಗಳಲ್ಲಿ ಎಲ್ಲಿ ಕೂಡ ನಮ್ಮ ರೈಲ್ವೆ ಯೋಜನೆ ಆಗದಿದ್ದಂಗೆ ನಾವು ನೋಡ್ಕೊಳ್ತೀವಿ. ಇಲ್ಲಿ ಏನು ರೈಲ್ವೆ ಯೋಜನೆ ವೆಂಕಟಗಿರಿ ಕೋಟೆ ಭಾಗದಲ್ಲಿ ಈ ಕಡೆ ಅನೇಕ ಗ್ರಾಮಗಳು ಅಲ್ಲಿ ರೈಲ್ವೆ ಯೋಜನೆ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ. ಇದರ ಬಗ್ಗೆ ನಾನು ಮತ್ತು ನಮ್ಮ ರೈಲ್ವೆಯ ಕೇಂದ್ರ ರಾಜ್ಯ ಸಚಿವರು ಆಗಿರ್ತಕ್ಕಂಥ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಸೋಮಣ್ಣವ್ರ ಜೊತೆ ಸುದೀರ್ಘವಾಗಿ ನಾನು ಚರ್ಚೆ ಮಾಡಿದ್ದೇನೆ. ಮತ್ತು ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳ ಜೊತೆ ಕೂಡ ನಾವಿಬ್ಬರು ಕೂಡ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಸ್ಥಳೀಯ ಶಾಸಕರ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ. ಹಾಗಾಗಿ ಇಲ್ಲಿ ಭಾಳಷ್ಟು ಪ್ರಗತಿಪರ ರೈತರಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಕಡೆ ದೇವನಹಳ್ಳಿ ಹತ್ತಿರ ಇದೆ ಅಂತೇಳಿ ಎಲ್ಲ ರೈತರ ಜಮೀನುಗಳನ್ನು ಕೂಡ ಇವತ್ತು ವಶಪಡಿಸ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಇದ್ದಾರೆ. ನಾನಿವತ್ತು ನಮ್ಮ ರೈತರಿಗೆ ಇಷ್ಟೇ ಭರವಸೆ ಕೊಡ್ತೇನೆ, ಈ ಭಾಗದಲ್ಲಿ ನಮ್ಮ ರೈಲ್ವೆ ಯೋಜನೆ ಏನು ಉದ್ದೇಶ ಮಾಡಿದ್ರು ಅಥವಾ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದಾರೆ ಅದನ್ನು ನಾವು ಕೈ ಬಿಡುವಂಥ ಕೆಲಸ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳಿ ಇಲ್ಲಿ ಮಾಡ್ತೇವೆ. ಈ ಯೋಜನೆಯನ್ನು ಬೇರೆ ಯೋಗ್ಯವಾಗಿರ್ತಕ್ಕಂಥ ಸರ್ಕಾರಿ ಜಮೀನುಗಳು ಹೆಚ್ಚಿರುವಂಥ ಕಡೆ, ಬಂಜರು ಭೂಮಿಗಳು ಹೆಚ್ಚಿರುವಂಥ ಕಡೆ, ರೈತರ ಜಮೀನು ಭಾಳ ಕಡಿಮೆ ಕನಿಷ್ಠವಾಗಿ ಎಲ್ಲಿ ಇರ್ತದೆ ಅಂಥ ಒಂದು ಪ್ರದೇಶವನ್ನು ಗುರುತಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. 100ಕ್ಕೆ 100 ಬಿಜವಾರ ಇರ್ಬೋದು, ವೆಂಕಟಗಿರಿ ಕೋಟೆ ಇರ್ಬೋದು, ಈ ಭಾಗಗಳಲ್ಲಿ ಎಲ್ಲಿ ಕೂಡ ನಮ್ಮ ರೈಲ್ವೆ ಯೋಜನೆ ಆಗದಿದ್ದಂಗೆ ನಾವು ನೋಡ್ಕೊಳ್ತೀವಿ.